ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಟ್ಸ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕರೆದಿರುವ ಹೊಸ ಹುದ್ದೆಗಳ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರೆದಿರುವ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕರೆದಿರುವ ಹೊಸ ಹುದ್ದೆಗಳ ವಿವರ ಏನಂದರೆ ಹುದ್ದೆಗಳ ವಿವರಗಳ ಬಗ್ಗೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಮತ್ತು ವೇಕೆನ್ಸಿ ಹುದ್ದೆಗಳ ವಿವರ, ವಯಸ್ಸಿನ ಮಿತಿ, ವಯಸ್ಸಿನ ಸಡಿಲಿಕೆ, ವೇತನ ಶ್ರೇಣಿ, ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಮತ್ತು ಈ ಒಂದು ಅಪ್ಲಿಕೇಶನ್ನ ಹೇಗೆ ಅಪ್ಲೈ ಮಾಡ್ಬೋದು ಮತ್ತು ಪ್ರಮುಖ ದಿನಾಂಕಗಳು ಏನೇನು, ಸೊ ಎಲ್ಲ ಥರದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ತಿಳಿದುಕೊಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಕೊನೆಯಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ವಿಡಿಯೋ ಕೊನೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಯಾವುದೇ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇಲಾಖೆ ಒಂದು ಕರ್ನಾಟಕ ಅರಣ್ಯ ಇಲಾಖೆ. ಹುದ್ದೆ ಹೆಸರು ಅರಣ್ಯ ವಾಚರ್ ಅಂತ, ಫಾರೆಸ್ಟ್ ವಾಚರ್ ಆಗಿ ಈ ಒಂದು ಹುದ್ದೆಗೆ 775 ವೇಕೆನ್ಸೀಸ್ನ ಕರೆದಿದ್ದಾರೆ. ಸ್ಥಳ ಬಂದು ಕರ್ನಾಟಕದಲ್ಲಿ ಈ ಒಂದು ಜಾಬ್ ಇರುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ 10th ಪಾಸ್ ಆಗಿದ್ದರೆ ಸಾಕು, ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಜಸ್ಟ್ SSLC. ಅರ್ಜಿ ಪ್ರಾರಂಭ ದಿನಾಂಕ ಆಗಸ್ಟ್ 1, 2026. ಸೊ ಇವತ್ತಿಂದಲೇ ಈ ಒಂದು ಅರ್ಜಿ ಪ್ರಾರಂಭ ಈಗಾಗಲೇ ಶುರುವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತದೆ 31, 2026. ಈ ತಿಂಗಳ ಕೊನೆಯಲ್ಲಿ ಈ ಒಂದು ಅರ್ಜಿ ಕೊನೆಗೊಳ್ಳುತ್ತದೆ. ಸೊ ಇಷ್ಟರಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇನ್ನು ಪೂರ್ಣವಾಗಿ ಡೀಟೇಲ್ಸ್ನ ಮುಂದಕ್ಕೆ ನೋಡುವ. ನೋಡಿ, ಒಟ್ಟು ಹುದ್ದೆಗಳು 775 ಹುದ್ದೆಗಳಿಗೆ ಫಾರೆಸ್ಟ್ ವಾಚರ್ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 700 ಹುದ್ದೆಗಳಿದ್ದಾವೆ. ಅಂದರೆ ನಮ್ಮ ಕರ್ನಾಟಕ ಜನರಲ್ ಅಭ್ಯರ್ಥಿಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 50 ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಿಗೆ 25 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಟೋಟಲ್ ಆಗಿ ಒಟ್ಟು 775 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಶೈಕ್ಷಣಿಕ ಅರ್ಹತೆ ನೋಡಿ, ಜಸ್ಟ್ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ SSLC ಪಾಸ್ ಆಗಿದ್ದರೆ ಸಾಕು, ಈ ಒಂದು ಹುದ್ದೆಯನ್ನು ನೀವು ಅರ್ಜಿ ಸಲ್ಲಿಸಬಹುದು. ಜಸ್ಟ್ SSLC 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಅಥವಾ CBSE, ISCE, NIOS ಅಥವಾ ಯಾವುದೇ ಒಂದು ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದಿಂದ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ ಪಾಸಾಗಿದ್ದರೆ ಸಾಕು, ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಏನಾದರೂ ನಿಮ್ಮದು SSLC ಫಲಿತಾಂಶ ಇನ್ನೂ ಪ್ರಕಟಿಸಿಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಕ್ರಿಯೆಯಲ್ಲಿದೆ ಅಂದರೆ ಈ ಒಂದು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಕಂಪ್ಲೀಟ್ SSLC ಆಗಿದ್ದರೆ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಲು ಸಾಧ್ಯ. ವಯಸ್ಸಿನ ಮಿತಿ ನೋಡಿ, ಕನಿಷ್ಠ ಎಲ್ಲ ಕ್ಯಾಟಗರಿಗೂ ಕನಿಷ್ಠ ವರ್ಷ 18 ವರ್ಷ ಆಗಿರಬೇಕು. ಕನಿಷ್ಠ 18 ವರ್ಷ ತುಂಬಿರಬೇಕು. ಮ್ಯಾಕ್ಸಿಮಮ್ ಏಜು, ಸೊ ಗರಿಷ್ಠ ವಯೋಮಿತಿ ಫಾರ್ ಜನರಲ್ ಕ್ಯಾಟಗರಿಗೆ 30 ವರ್ಷ, OBC 2A, 2B, 3A, 3B ವರ್ಗದವರಿಗೆ 32 ವರ್ಷ ಮತ್ತು SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ. ಸೊ ಇದೊಂದು ಗರಿಷ್ಠ ವಯೋಮಿತಿಯಾಗಿರುತ್ತದೆ. ಇಷ್ಟು ವರ್ಷದ ಒಳಗಿನವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಯಸ್ಸಿನ ಸಡಿಲಿಕೆ ಒಂದು ಏಜ್ ರಿಲ್ಯಾಕ್ಸೇಷನ್ ಅದು ಕೂಡ ಲಭ್ಯವಿರುತ್ತದೆ ಮಾಜಿ ಸೈನಿಕರಿಗೆ ಮತ್ತು ಅರಣ್ಯ ಸ್ವಯಂ ಸೇವಕರಿಗೆ ಮತ್ತು ಇತರೆ ವರ್ಗಗಳಿಗೆ. ಸೊ ವಯೋಮಿತಿ, ವಯಸ್ಸಡಿಲಿಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಓಪನ್ ಮಾಡಿಕೊಂಡು ನೋಡಿಕೊಳ್ಳಿ. ವೇತನ ಶ್ರೇಣಿ ಬಂದು 27,000ದಿಂದ 46,675 ರೂಪಾಯಿವರೆಗೆ ವೇತನ ಶ್ರೇಣಿ ಕೊಡಲಾಗುತ್ತದೆ. ಸೊ ಈ ಒಂದು ನೋಟಿಫಿಕೇಷನ್ ಅಂದರೆ ಅಧಿಸೂಚನೆಯನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಅದರ ಮುಖಾಂತರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಲ್ಲಿ ನೋಡಿ ತಿಳಿದುಕೊಳ್ಳಿ. ಮುಂದೆ ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ಜನರಲ್ ಕ್ಯಾಟಗರಿ ಮತ್ತು OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಜನರಲ್ ಮತ್ತು OBC ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ. ಮಹಿಳಾ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಇದ್ದಾವೆ. ಮಹಿಳಾ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳು ಮತ್ತು ತೃತೀಯ ಅಭ್ಯರ್ಥಿಗಳು ಈ 3 ಲಿಂಗ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅದರಲ್ಲಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳು ಮತ್ತು OBC ಮಹಿಳಾ ಅಭ್ಯರ್ಥಿಗಳು ಮತ್ತು 3ನೇ ಲಿಂಗದ ಅಭ್ಯರ್ಥಿಗಳಿಗೆ ಜಸ್ಟ್ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. SC/ST ಪುರುಷ ಅಭ್ಯರ್ಥಿಗಳಿಗೆ ಕೂಡ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. SC/ST ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು 3ನೇ ಲಿಂಗದ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. PWD ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ, ಅವರು ಫ್ರೀಯಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ
ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತಂತ ನೋಡಿ. ಸೊ ಈ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ಹಂತಗಳು ಟೋಟಲ್ ಆಗಿ 8 ಹಂತಗಳ ಮುಖಾಂತರ ಸೆಲೆಕ್ಟ್ ಮಾಡಲಾಗುತ್ತದೆ. ಸೊ SSLC ಅಂಕಗಳ ಆಧಾರದ ಮೇಲೆ ಫಸ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಒಂದು ಫಿಸಿಕಲ್ ಎಜುಕೇಷನ್ ಟೆಸ್ಟ್, ಫಿಸಿಕಲ್ ಸೆಕ್ಷನ್ ಟೆಸ್ಟ್, ಸೊ ದೈಹಿಕ ಮಾನದಂಡದ ಪರೀಕ್ಷೆ ಅಂತ ಕರೀತಾರೆ. ಮುಂದೆ ಫಿಸಿಕಲ್ ಎಜುಕೇಷನ್ ಟೆಸ್ಟ್ ಇರುತ್ತೆ, ದೈಹಿಕ ಸಹನಶಕ್ತಿ ಪರೀಕ್ಷೆ. ಮುಂದೆ ಒಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ, ಅದರಲ್ಲಿ ಓಡುವುದು ಮತ್ತು ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಇದೆ. ಸೊ ಈ ಒಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತದೆ. ಆಮೇಲೆ ಒಂದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತದೆ, ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ. ಆಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತದೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ಲಾಸ್ಟಲ್ಲಿ ಈ ಎಲ್ಲ 7 ಸ್ಟೆಪ್ ಏನಾಯ್ತಲ್ಲ, 7 ಸ್ಟೆಪ್ ಬೇಸ್ ಮೇಲೆ ಮೆರಿಟ್ನ ತೆಗೆದು ಆ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಮುಂದೆ ದೈಹಿಕ ಮಾನದಂಡ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡಿ. ಟೋಟಲ್ ಆಗಿ 163 ಸೆಂಟಿಮೀಟರ್ ಹೈಟ್ ಇರಬೇಕು ಫಾರ್ ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು 150 ಸೆಂಟಿಮೀಟರ್. ಪುರುಷ ಅಭ್ಯರ್ಥಿಗಳಿಗೆ 7 ನಿಮಿಷದಲ್ಲಿ 1600 ಮೀಟರ್ ಓಟವನ್ನು ಪೂರ್ಣಗೊಳಿಸಬೇಕು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 6 ನಿಮಿಷದಲ್ಲಿ 1000 ಮೀಟರ್ನ ಓಟವನ್ನು ಪೂರ್ಣಗೊಳಿಸಬೇಕು. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತದೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಂದು ಹೈಟ್ 163 ಫಾರ್ ಪುರುಷ ಅಭ್ಯರ್ಥಿಗಳು ಮತ್ತು 150 ಫಾರ್ ಮಹಿಳಾ ಅಭ್ಯರ್ಥಿಗಳಿಗೆ. ಮುಂದೆ ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಕರ್ನಾಟಕ ಅರಣ್ಯ ಇಲಾಖೆ ಅಧಿಸೂಚನೆ ಪೋರ್ಟಲ್ಗೆ ಭೇಟಿ ನೀಡಬೇಕು, ಅಂದರೆ ಅಫಿಷಿಯಲ್ ವೆಬ್ಸೈಟು, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಆಮೇಲೆ ಅಲ್ಲಿ ಅಧಿಸೂಚನೆ ಕೂಡ ಇರುತ್ತೆ, ನಾನು ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದನ್ನ ಕ್ಲಿಯರಾಗಿ ಓದಿಕೊಳ್ಳಿ. ಆಮೇಲೆ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ ಆಮೇಲೆ ಅವಶ್ಯಕತೆ ದಾಖಲೆಗಳನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತದೆ. ನಿಮ್ಮ ಒಂದು ಭಾವಚಿತ್ರ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಮತ್ತು ನಿಮ್ಮೊಂದು ಸಿಗ್ನೇಚರ್. ಲಾಸ್ಟಲ್ಲಿ ನಿಮ್ಮೊಂದು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕು. ಅದಾದಮೇಲೆ ಲಾಸ್ಟಿಗೆ ಸಬ್ಮಿಟ್ಗೊಳಿಸಬೇಕು. ಸೊ ಸಬ್ಮಿಟ್ ಆದಮೇಲೆ ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಟುಕೊಳ್ಳಿ. ಸೊ ಮುಂದೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಅದು ಬೇಕಾಗುತ್ತದೆ. ಪ್ರಮುಖ ದಿನಾಂಕಗಳನ್ನು ನೋಡಿ. ಅರ್ಜಿ ಅಧಿಸೂಚನೆ ಬಿಡುಗಡೆ 20 ಜುಲೈ 2026. ಈಗಾಗಲೇ ಅರ್ಜಿ ಬಿಡುಗಡೆ ಮಾಡಿದ್ದಾರೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1 ಆಗಸ್ಟ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2026. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 2 ಸೆಪ್ಟೆಂಬರ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2026. ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 2 ಸೆಪ್ಟೆಂಬರ್. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 2, 2026. ಸೊ ಸೆಪ್ಟೆಂಬರ್ 2 ನೀವು ಶುಲ್ಕವನ್ನು ಪಾವತಿಸಲು ಬೇಕಾಗುತ್ತದೆ. ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನೋಡಿ. ನಿಮ್ಮೊಂದು SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮ ಜಾತಿ ಪ್ರಮಾಣ ಪತ್ರ, ಅನ್ವಯಿಸಿದರೆ ಆದಾಯ ಪ್ರಮಾಣ ಪತ್ರ, ನಿಮ್ಮ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಸಿಗ್ನೇಚರ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ID. ಸೊ ಈ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನೋಡಿದ್ರಲ್ಲ, ಈ ಒಂದು ಕರ್ನಾಟಕ ಅರಣ್ಯ ಇಲಾಖೆ ಫಾರೆಸ್ಟ್ ಆಫೀಸರ್ ವಾಚರ್ ಈ ಒಂದು ಹುದ್ದೆಗಳಿಗೆ ಬೇಕಾದ ಎಲ್ಲ ಥರದ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ತಿಳಿದುಕೊಳ್ಳಿ. ಮತ್ತು ಇನ್ನೂ ಯಾರು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.